ಆಹಾ ಏನ್ ಶಾಂತ ಸ್ಥಳ ಅದರಿ ಇದು. ಒಟ್ಟ 70 ಎಕರೆ ಜಮೀನ್ದಾಗ ಫೈಲಾಸಿಂದ ಅದರಿ ಇದು. ಇದು ನೋಡಿ ನಮ್ಗೆ ಗೊತ್ತಾಗಿರ್ಬೇಕು ಎಲ್ಲಿಂದ ಅದ ಅಂತ ಹೇಳಿ. ಗೊತ್ತಿಲ್ಲ ಅಂದ್ರೆ ಬನ್ರಿ ತೋರಿಸ್ತೀನಿ ಮತ್ತೆ ಹೇಳ್ತೀನಿ. ನಮಸ್ಕಾರ ರೀ ಸ್ನೇಹಿತರ, ಪವಿತ್ರ ಸ್ಲೋ ಕನ್ನಡ ಚಾನಲ್ದಾಗ ನಿಮ್ಗೆಲ್ಲ ಸ್ವಾಗತ ಅದರಿ. ಹೆಂಗಿದ್ರಿ ಎಲ್ಲರೂ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ. ಸ್ನೇಹಿತರ ನೋಡ್ರಿ, ಇವತ್ತ ನಾವು ಬಂದಿವಿ ಕಲಬುರ್ಗಿ ಜಿಲ್ಲೆಕ. ಕಲಬುರ್ಗಿದಾಗ ನಾವು ಶರಣಬಸವೇಶ್ವರ ದೇವರದು, ಕೋರಂಟಿ ಹನುಮಾನ್ ದೇವ್ರದು ಮತ್ತ ಬುದ್ಧ ವಿಹಾರಕ್ಕೂ ಬಂದಿವಿ. ಬನ್ರಿ ಇವತ್ತ ನಾನು ನಿಮ್ಗೆ ಬುದ್ಧ ವಿಹಾರ ಹೆಂಗದ ಇದು, ಯಾವಾಗ ತಯಾರಾಯ್ತು ಎಲ್ಲ ಹೇಳ್ತೀನಿ, ದರ್ಶನ ಸಹ ಮಾಡಿಸ್ತೀನಿ. ಇದು ನೋಡ್ರಿ ಮಹಾದ್ವಾರದ ಮೇನ್ ಎಂಟ್ರಿ. ಇಲ್ಲಿ ಬರ್ತಕ್ಕೆ ಶಾಂತತೆಯ ಅನುಭವ ಆಗ್ತದ್ರಿ. ಖಂಡಿತ ಮೈಂಡ್ ಸ್ವಲ್ಪ ಪೀಸ್ ಬೇಡ್ಲತ್ತದ, ಶಾಂತಿ ಬೇಡ್ಲತ್ತದ ಅಂದ್ರೆ ಇಲ್ಲಿ ಖಂಡಿತ ಬರ್ರಿ. ಸ್ವಲ್ಪ ಜಲ್ದಿ ಬಂದು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ರಿ, ಮನಸ್ಸಿಗೆ ಶಾಂತಿ ಸಿಗ್ತದ್ರಿ. ಹೌದ್ರಿ, ಬಹಳ ಮಸ್ತ್ ಅಂದ್ರೆ ಮಸ್ತ್ ಸ್ಥಳ ಅದರಿ ಇದು. ಬನ್ರಿ ಒಳಗಡೆ ಹೋಗೋಣ. ಪೂರ್ತಿ ಒಳಗಡೆ ವಿಡಿಯೋ ತೆಗೆದು ಅಲೌಡ್ ಇಲ್ಲ, ಅದಕ್ಕೆ ಹೊರಗಂದನೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೆದು ನಾನು ನಿಮ್ಗೆ ತೋರ್ಸ್ಲಕತ್ತೀನಿ. ಸ್ನೇಹಿತರ, ಒಟ್ಟು 70 ಎಕರೆ ಜಮೀನ್ದಾಗ ಈ ಬುದ್ಧ ವಿಹಾರ ಮಂದಿರ ಏನದ ಕಟ್ಟ್ಯಾರ್ರಿ. ಈ ಮಂದಿರ ಕಟ್ಲಕ್ಕ ಒಟ್ಟ 8 ಕೋಟಿ ರೂಪಾಯಿ ಹತ್ಯವಂತ ನೋಡ್ರಿ. ಮತ್ತ ಒಟ್ಟ 170 ಕಂಬಗಳ ಮೇಲೆ ಈ ಬುದ್ಧ ವಿಹಾರ ನಿಂತದಂತ. ಭವ್ಯ ಮಂದಿರ ಅದರಿ, ಭವ್ಯ ಕಟ್ಟಡ. ಮತ್ತ ಕೆಳಗಡೆ ಬುದ್ಧ ವಿಹಾರದ ಕೆಳಗಡೆ ಧ್ಯಾನ ಮಂದಿರ ಅದ. ಆ ಧ್ಯಾನ ಮಂದಿರದಾಗಿಲ್ಲ ಒಂದ್ ಸರ್ತಿ 2000 ಮಂದಿ ಧ್ಯಾನ ಮಾಡ್ಬೋದಂತ. ಹೌದು, ಅಷ್ಟು ದೊಡ್ಡದರಿ ಅದು. ಬನ್ರಿ ಪ್ರಕೃತಿನೂ ನೋಡ್ರಿ ಎಷ್ಟ್ ಚೆನ್ನಾಗಿ ಗಿಡ ಎಲ್ಲ ಹಚ್ಚಾರ, ಎಷ್ಟ್ ಚಂದ ಮಾಡ್ಯಾರ. ಈ ಬುದ್ಧ ವಿಹಾರದ ಉದ್ಘಾಟನೆ 2009 ಜನವರಿ 7ಕ ಆಯ್ತ್ರಿ. ಮತ್ತ ಆಗಿನ ರಾಷ್ಟ್ರಪತಿ ಏನಿದ್ರಲ್ಲ ಪ್ರತಿಭಾ ಪಾಟೀಲ್, ಅವ್ರ ಕೈಯಿಂದನೇ ಇದು ಉದ್ಘಾಟನೆ ಮಾಡಿಸ್ಲಾಯ್ತಂತ ಆ ಟೈಮ್ನಾಗ. ಸ್ನೇಹಿತರ, ಬುದ್ಧ ವಿಹಾರದ 4 ಕಡೆ ಅಶೋಕ ಸ್ತಂಭದ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು 4 ಕಡೆ ಈ ತರದ ಅಶೋಕ ಸ್ತಂಭಗಳು ಅವಾವ್ರಿ. ಸ್ನೇಹಿತರ, ಒಳಗಿಂದು ವಿಡಿಯೋ ತೆಗೆದು ಅಲೌಡ್ ಇಲ್ಲ, ಅದ ಕಡೆಯಿಂದ ನಾನು ಒಂದು ಬುದ್ಧ ದೇವ್ರದ್ದು ಒಳಗಡೆ ಹೆಂಗದ, ಅವರ ಮೂರ್ತಿ ಯಾವ ತರದ ಅಂತ ಒಂದು ಪಿಕ್ಚರ್ ಹಾಕ್ಸ್ತೀನಿ. ಆಮೇಲೆ ಬುದ್ಧ ದೇವ್ರದ್ದು ಮೂರ್ತಿ ಏನದಲ್ರಿ, ಅದು ಒಟ್ಟ 6 ಅಡಿ ಅದಂತ. ಆಮೇಲೆ ಆ ಮೂರ್ತಿ ಪಂಚಲೋಹದಿಂದ ನಿರ್ಮಾಣ ಮಾಡಲಾಗಿದೆ. ಹೌದ್ರಿ, ಪಂಚಲೋಹದಿಂದ ಆ ಮೂರ್ತಿ ನಿರ್ಮಾಣ ಆಗ್ಯದ. ಮತ್ತ ಮೇಲ್ಗಡೆ ಸ್ವರ್ಣ ಬಣ್ಣ ಏನದಲ್ಲ, ಅದು ಬಣ್ಣ ಅಲ್ಲ, ಅದು ಬಂಗಾರದ ಲೇಪನ. ಹೌದು, ಪೇಂಟ್ ತರ ಬಂಗಾರ ಲಿಕ್ವಿಡ್ ಮಾಡಿ ಅದಕ್ಕ ಲೇಪನ ಮಾಡ್ಯಾರ್ರಿ. ಈಗ ಹೆಚ್ಚಿಗೆ ಮಾತಾಡಲ್ರಿ, ನೀವೇ ನೋಡ್ರಿ ಎಷ್ಟ್ ಚಂದದ ಈ ಮಂದಿರ ಅಂತ ಹೇಳಿ. ಮಂದಿರ ಅನ್ಬೋದು, ವಿಹಾರ ಅನ್ಬೋದು, ಮತ್ತೆ ಧ್ಯಾನ ಮಂದಿರ ಅಂತ ಸಹ ಕರಿಬೋದು. ನಮಗಂತೂ ಇಲ್ಲಿ ಬಂದು ಬಹಳ ಶಾಂತ ಅನಿಸ್ತು, ಒಂಥರ ನೆಮ್ಮದಿ ಅನುಭವ ಆಯ್ತ್ರಿ. ನೀವು ಬಂದಿರಿ ಇಲ್ಲಿ ಖಂಡಿತ ಹೇಳ್ರಿ. ಇದು ನೋಡ್ರಿ, ಇಲ್ಲಿಂದನೇ ಕೆಳಗಡೆ ಹೋಗೋದು ಧ್ಯಾನ ಮಂದಿರ. ಕೆಳಗೆ ಧ್ಯಾನ ಮಾಡ್ತಾರ್ರಿ. ಅಂದ್ರೆ ಒಟ್ಟ 4 ಸೈಡ್ ನಿಂದನೂ ಬಾಗಿಲವರಿ ಹೋಗೋಕೆ. ಆಮೇಲೆ ಮೇನ್ ದ್ವಾರ ಏನದಲ್ರಿ, ನಾವು ಬಂದಿವಲ್ಲ ಅದೇ ಮೇನ್ ಮುಖ್ಯ ದ್ವಾರ ಅದು.
ನೋಡಿದ್ರಲ್ಲ ಹೆಂಗ ಅನಿಸ್ತು ಬುದ್ಧ ವಿಹಾರ ಅಂತ ಖಂಡಿತ ಕಮೆಂಟ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ನೀವು ಕಲಬುರಗಿಲಿ ನೋಡ್ತೀರಾ ಅಂತಂದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗ ಇದ್ರ ಬಗ್ಗೆ ಇನ್ನೂ ಏನೇನ್ ಮಾಹಿತಿ ಗೊತ್ತದ ಅದು ಕೂಡ ನಮ್ಗೆ ಶೇರ್ ಮಾಡ್ರಿ. ಓಕೆ ಸ್ನೇಹಿತರ, ಮತ್ತೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ ರೀ.